ನಮಸ್ತೆ. 8/3/2024 ಶುಕ್ರವಾರ, ಶುಭ ದಿನ, ಮಹಾಶಿವರಾತ್ರಿ. ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ತ್ರಯೋದಶಿ ತಿಥಿ ಇದೆ. ರಾತ್ರಿ 9:57:57 ಆನಂತರ ಚತುರ್ದಶಿ ಅಂದರೆ ರಾತ್ರಿಯ ಮೇಲೆ. ಇವತ್ತಿನ ನಕ್ಷತ್ರ ಶ್ರವಣ 10:41 ಅಂದರೆ ಬೆಳಗ್ಗೆವರೆಗಿದೆ. ಆಮೇಲೆ ಧನಿಷ್ಠ ನಕ್ಷತ್ರ ಬೆಳಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ 10:41 ಮರಣ ಅಶುಭ ಅಂತ ಬಂದಿರೋದರಿಂದ ದಿನ ಶುಭವಾಗಿಲ್ಲ. ಹಬ್ಬ ಆಚರಣೆಗಳು ಬೇರೆ ವಿಷಯ. ಆದರೂ ನಕ್ಷತ್ರ, ವಾರ, ತಿಥಿ ಬೇರೆ ಅಂಶಗಳೆಲ್ಲ ನೋಡಿದ್ರೆ ಮರಣವು ಅಶುಭವೂ ಇರೋದರಿಂದ ಹುಡುಗರು ಸಾಹಸ ಮಾಡಬೇಡಿ. ದೊಡ್ಡವರು ಸ್ವಲ್ಪ ಗಮನದಲ್ಲಿರಿ. ವ್ಯವಹಾರ ವ್ಯಾಪಾರ ಮಾಡುವವರು ಸ್ವಲ್ಪ ಎಚ್ಚರವಾಗಿರಬೇಕು. ಆನಂತರ ಅಂದರೆ ಬೆಳಗ್ಗೆ 10:41 ಮೇಲೆ ಕಾರ್ಯಸಿದ್ಧಿಯು ಸೌಭಾಗ್ಯವೂ ಉಂಟು. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇವತ್ತು ಸೂರ್ಯೋದಯ 6:31. ಇವತ್ತಿನ ನಕ್ಷತ್ರ ಪಾದಗಳು. ಇವತ್ತು ದಿನ ಪ್ರಕಾರ ಶ್ರವಣ ನಕ್ಷತ್ರದ 4ನೇ ಪಾದ 10:41 ಆನಂತರ ಧನಿಷ್ಠ ನಕ್ಷತ್ರದ 1ನೇ ಪಾದ ಸಂಜೆ 4:01 ಇದೆಲ್ಲ ಮಕರ ರಾಶಿ. ಆನಂತರ ಧನಿಷ್ಠ ನಕ್ಷತ್ರದ 2ನೇ ಪಾದ ಸಂಜೆ 4:01 9:20 ರಾತ್ರಿಯವರೆಗೂ ಧನಿಷ್ಠ ನಕ್ಷತ್ರ 2ನೇ ಪಾದ ಮಕರ ರಾಶಿ. ಇಷ್ಟಕ್ಕೆ ಮಕರ ರಾಶಿ ಮುಗೀತದೆ. ಅಲ್ಲಿಂದ ಕುಂಭರಾಶಿ ಪ್ರಾರಂಭವಾಗುತ್ತೆ. ಅಂದರೆ ಧನಿಷ್ಠ ನಕ್ಷತ್ರ 3ನೇ ಪಾದ ಅಲ್ಲಿಂದ ಪ್ರಾರಂಭವಾಗಿ ಲೇಟ್ ನೈಟ್ 2:38 ಧನಿಷ್ಠ 3. ಅಲ್ಲಿಂದ 4ನೇ ಪಾದ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತದೆ. ನಾಳೆ ಅಂತಂದರೆ 9ನೇ ತಾರೀಕುವರೆಗೆ ಇರುತ್ತದೆ. 9ನೇ ತಾರೀಕು ಶನಿವಾರ. ಧನಿಷ್ಠ ನಕ್ಷತ್ರ ಬೆಳಗ್ಗೆ 7:55 ಇರುತ್ತದೆ. ಆನಂತರ ಶತಭಿಷ ನಕ್ಷತ್ರ ಪ್ರಾರಂಭವಾಗಿ ನಾಳೆ ಅಂದರೆ ನೈಟ್ ಅಂದರೆ ಬೆಳಗಿನ ಜಾವ 4:56 ಹಂಗಾಗಿ ನಾಳೆ ನಕ್ಷತ್ರ ಪಾದಗಳನ್ನು ತಗೊಂಡು ನೋಡಿದ್ರೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಅಂತ ನಾಳೆ 3 ನಕ್ಷತ್ರಗಳಿದೆ. ನಾಳೆ ಚತುರ್ದಶಿ ಮುಗಿದ ನಂತರ ಅಂದರೆ ಚತುರ್ದಶಿ ನಾವು ಹೇಳಿದಂತೆ 6:17:52 ಸಂಜೆಯವರೆಗೂ ಚತುರ್ದಶಿ ಇದೆ. ಆನಂತರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ. ಹೀಗಾಗಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳಿ. ಮತ್ತಷ್ಟು ವಿಷಯಗಳು ಅಂತಂದರೆ 100% ದೋಷವು ನೋಡೋಣ, 100% ಶುಭ ಸಮಯವನ್ನು ನೋಡೋಣ. ನಾವು ಹೇಳಿದ್ವಿ ಫಸ್ಟೇ, ಈ ದಿನದಲ್ಲಿ ಶ್ರವಣ ನಕ್ಷತ್ರ ಇರುವವರೆಗೂ ಅಶುಭವಾಗಿ ಮರಣವಾಗಿದೆ 10:41. ಆನಂತರ ಬರುವ ನಕ್ಷತ್ರ ಶುಭವಾಗಿದೆ ಅಂತಂದಿವಿ. ಆ ರೀತಿ ನೋಡೋಕ್ಕೋಗಿ ಇವತ್ತಿನ 100% ದೋಷವನ್ನು ನೋಡೋಣ. 100% ದೋಷವಿರುವ ಸಮಯದಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬಾರ್ದು. ಅರೆ ಯಾವುದೇ ಕಾರ್ಯಗಳಾದರೂ ಮುಂಚೆಯೇ ಪ್ರಾರಂಭ ಮಾಡಿದರೆ ಅಂದರೆ ಸ್ಟಾರ್ಟ್ ಮಾಡಿದರೆ ಈ ಸಮಯದಲ್ಲಿ ನಿಲ್ಲಿಸುವ ಅವಶ್ಯಕತೆ ಇಲ್ಲ, ಕಂಟಿನ್ಯೂ ಮಾಡ್ಬೋದು. ಸ್ಟಾರ್ಟ್ ಮಾಡಬಾರ್ದು ಅಷ್ಟೇ. ಇದನ್ನು ಎಲ್ಲ 100% ದೋಷದ ಸಮಯದಲ್ಲೂ ನಡೆಯುತ್ತದೆ. ಹೀಗಾಗಿ ಇವತ್ತು ನೋಡೋಕೆ ಹೋದರೆ 6:31 ರಾತ್ರಿ 9:20 ಮಿಥುನ ರಾಶಿಯವರೆಗೆ ಚಂದ್ರಾಷ್ಟಮ ದೋಷ ದಿನ. ಅಂದರೆ ಮಿಥುನದಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಮೃಗಶೀರ್ಷ ನಕ್ಷತ್ರ 3 ಮತ್ತು 4ನೇ ಪಾದ. ಆರುದ್ರ ನಕ್ಷತ್ರದ ಒಟ್ಟು 4ನೇ ಪಾದ 4 ಪಾದಗಳು. ಅದೇ ಥರ ಪುನರ್ವಸು ನಕ್ಷತ್ರದ 1, 2, 3 ಪಾದಗಳಿಗೆ ದೋಷ. ಇವರೆಲ್ಲ ಪರಿಹಾರ ಮಾಡ್ಕೋಬೋದು. ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತು ದಿನಕ್ಕೆ ಅದು ಅವಶ್ಯಕತೆ ಆಗುತ್ತದೆ. 8:55 AM 9:43 ದುರ್ಮುಹೂರ್ತ. 11:01 ಮಧ್ಯಾಹ್ನ 12:30 ರಾಹುಕಾಲ. ಮಧ್ಯಾಹ್ನ 2:13 3:38 ನಕ್ಷತ್ರ ವಿಷಘಟಿಕಾ ಕಾಲ. ಇಷ್ಟರಲ್ಲೇ ವಾರ್ಜಿಯ ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಮುಗುದಿಲ್ಲ, ಅಷ್ಟರಲ್ಲೇ ಯಮಕಂಡ ಕಾಲ ಪ್ರಾರಂಭವಾಗುತ್ತದೆ. ಅಂದರೆ 3:30 3:38 ನಕ್ಷತ್ರ ವಿಷಘಟಿಕಾ ಕಾಲ ಅಂತಂದಿವಿ. ಹಾಗಾಗಿ 3:30 ಸಂಜೆ 5 ಯಮಕಂಡ ಕಾಲವಿದೆ. ಅದರಲ್ಲೂ 3:30 3:38 ಹೆಚ್ಚು ಕಮ್ಮಿ 8 ನಿಮಿಷಗಳು ಅಪಾಯಕಾರಿಯಾಗಿರುತ್ತದೆ. ನೋಡ್ಕೊಳ್ಳಿ.
ರಾತ್ರಿ 8:50ರಿಂದ 9:57ವರೆಗೂ ಮೃತ್ಯು. ಇದೇ ರೀತಿಯಲ್ಲಿ ರಾತ್ರಿ 9:20 ನಂತರ ಕಟಕ ರಾಶಿಯವರಿಗೆ ಚಂದ್ರಾಷ್ಟಮ. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಚಂದ್ರಾಷ್ಟಮ ದೂರವಾಗಿ ಅಂದರೆ ಮುಗಿದು ಕರ್ಕಾಟಕ ರಾಶಿಗೆ ಪ್ರಾರಂಭವಾಗುತ್ತದೆ. ಕರ್ಕಾಟಕ ರಾಶಿಯಲ್ಲಿ 4ನೇ ಪಾದ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳು. ಇಷ್ಟು ಜನಕ್ಕೂ ದೋಷವಿದೆ, ಗಮನ ಕೊಡಬೇಕು. ಲೇಟ್ ನೈಟ್ 3:30 ಬೆಳಗಿನ ಜಾವ 5:01ವರೆಗೂ ವಿಷಕಾಲವಿದೆ. ಈ ಸಮಯಗಳಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು, ಸ್ವಲ್ಪ ಗಮನವೂ ಕೊಡಬೇಕು. ಇರೋದರಲ್ಲಿ ಶುಭ ಸಮಯ ಅಂತಂದರೆ 6:31ರಿಂದ 8:53. 6:31ರಿಂದ 8:53 ಅಂತಂದರೆ ಇದು ಬೆಳಗ್ಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. 9:45ರಿಂದ 10:59, 12:32 ಮಧ್ಯಾಹ್ನ PM ಮಧ್ಯಾಹ್ನ 2:11, ಸಂಜೆ 5:02ದಿಂದ 8:48, ರಾತ್ರಿ 9:59ರಿಂದ ಲೇಟ್ ನೈಟ್ 3:28ವರೆಗೂ ಶುಭ ಸಮಯ. ಅದೇ ಥರ ಬೆಳಗಿನ ಜಾವ 5:03ದಿಂದ ಫುಲ್ ನೈಟು ಶುಭವಾಗಿರುತ್ತದೆ. ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ. ಅದನ್ನು ನಾವು ಹೇಳಿದಂತೆಯೇ ಇವತ್ತಿನ ನಕ್ಷತ್ರ ಪ್ರಕಾರ 10:41ವರೆಗೂ ಬೆಳಗ್ಗೆವರೆಗೂ AM ಮರಣವು ಅಶುಭವು, ಆಮೇಲೆ ಶುಭವಾಗಿರುವ ಕಾರಣದಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಒಳ್ಳೆಯ ಸಮಯವನ್ನು ಉಪಯೋಗಿಸಿಕೊಂಡು ಕೆಲವು ಕಾರ್ಯಗಳನ್ನು ಮಾಡಬಹುದು. ಖಂಡಿತ ಅದು ಶುಭವನ್ನು ಕೊಡುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ದಿನ ಪ್ರಕಾರ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಪ್ರತಿಯೊಂದು ನಕ್ಷತ್ರಕ್ಕೂ ಅಶ್ವಿನಿಯಿಂದ ಹಿಡಿದು ರೇವತಿವರೆಗುವಾದ ನಕ್ಷತ್ರಗಳಲ್ಲಿ ಮೊದಲನೇದಾಗಿ ಅಶ್ವಿನಿ ನಕ್ಷತ್ರಕ್ಕೆ ನೋಡೋಣ. 10:41 ಕ್ಷೇಮವು ಅಭಿವೃದ್ಧಿಯೂ ಉಂಟು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ 10:41 ಮೇಲೇ ಶುಭವಾಗಿರೋದು. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆಯಿಂದ 10:41ವರೆಗೂ ಸಂಪತ್, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಎಲ್ಲ ಉಂಟು. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ 10:41ವರೆಗೂ ಸಂಪತ್, ಕಾರ್ಯಗಳು ಸ್ವಲ್ಪ ಅಡೆತಡೆ ಇರುತ್ತದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ 6:32 ಮೇಲೆ 10:41ವರೆಗೂ ಶುಭವಾಗಿದೆ. ಆ ಸಮಯಕ್ಕೆ ಜನರಲ್ ಆಗೂ ಚೆನ್ನಾಗಿರುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 10:41ವರೆಗೂ ಪರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ 10:41ವರೆಗೂ ಪರಮ ಮಿತ್ರಧಾರೆಯಾಗಿ ಅಂದರೆ ಅಭಿವೃದ್ಧಿಯನ್ನು ಕೊಡುತ್ತದೆ. ಹಿರಿಯರ ಆಶೀರ್ವಾದದಿಂದ ಕೆಲವು ದೋಷಗಳು ದೂರವಾಗುತ್ತದೆ. ಇದೆಲ್ಲ 10:41ವರೆಗೂ. ಆದರೆ 10:41ವರೆಗೂ ಜನರಲ್ ಆಗಿ ಸರಿಯಾಗಿಲ್ಲ. ಸರಿಯಿಲ್ಲ ಅಂತಂದ ಮೇಲೆ ನಿಮ್ಗೆ ಚೆನ್ನಾಗಿದೆ ಅಂದರೆ ಏನರ್ಥ ಅಂತಂದರೆ ಖುಷಿಯಾಗಿರ್ಬೋದು. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಇವತ್ತು 10:41ವರೆಗೂ 50% ಚೆನ್ನಾಗಿದೆ. ಆ ನಂತರ ದಿನಪೂರ್ತಿ ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 10:41 ಮೇಲೆ ಮಿತ್ರಧಾರೆ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ 10:41 ಮೇಲೆ ಮಿತ್ರಧಾರೆಯು ಸುಖ ಅಭಿವೃದ್ಧಿಯೂ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ 10:41ವರೆಗೂ ಪರವಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ 10:41 ಮೇಲೆ ಆನಂದವು ಸುಖ ಅಭಿವೃದ್ಧಿಯು ಚೆನ್ನಾಗಿದೆ. ಮಕ ನಕ್ಷತ್ರ ಸಿಂಹರಾಶಿ ಕ್ಷೇಮ ಉಂಟು, ಶತ್ರುನಾಶ ಉಂಟು 10:41ವರೆಗೂ. ಆನಂತರ ಒಂದು 50% ಕೂಡ ಚೆನ್ನಾಗಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ವಿಪತ್ತು ಉಂಟು, ಶತ್ರುನಾಶವಿದೆ 10:41ವರೆಗೂ. ಆಮೇಲೆ ಪರವಾಗಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಸಂಪತ್, ಶತ್ರುನಾಶ ಎಲ್ಲ 10:41ವರೆಗೂ ಚೆನ್ನಾಗಿದೆ. ಆದರೆ 10:41ವರೆಗೂ ಜನರಲ್ ಆಗಿ ಟೈಮ್ ಕೆಟ್ಟಿದೆ. ಏನು ಮಾಡಬಹುದು ಅಂತಂದರೆ ಖುಷಿಯಾಗಿರಿ, ಒಳ್ಳೆಯ ಮಿತ್ರರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಪತ್, ಕಾರ್ಯವಿಘ್ನ 10:41ವರೆಗೂ. ಆನಂತರ ಸರಿಯಾಗಿಲ್ಲ, ಗಮನ ಕೊಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 10:41 ಮೇಲೆ ವರಮಾನ ಜಾಸ್ತಿ ಇರುತ್ತದೆ. ಆ ದಾರಿನೂ ಹುಡುಕಿ. ಸ್ವಲ್ಪ ಕಾರ್ಯವಿಘ್ನಗಳಿರುತ್ತದೆ, 2-3 ಸತಿ ಪ್ರಯತ್ನ ಪಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 10:41ವರೆಗೂ ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ. ಆದರೂ ಜನರಲ್ ಆಗಿ 10:41ವರೆಗೂ ಚೆನ್ನಾಗಿಲ್ಲ. ಅದನ್ನು ಮನಸ್ಸಲ್ಲಿಟ್ಕೊಂಡೇ ಕೆಲವು ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಚಿತ್ತಾ ನಕ್ಷತ್ರ ತುಳಾ ರಾಶಿ ಪರಮ ಮಿತ್ರಧಾರೆಯಾಗಿ
10:41ವರೆಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆಯು ರೋಗ ಭಯವು ಉಂಟು, ಅದರಿಂದ ಗಮನ. 10:41 ಮೇಲೆ ಶುಭವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ 1, 2, 3ನೇ ಪಾದಗಳು. 10:41 ಮೇಲೆ ಮಿತ್ರಧಾರೆಯ ಅಭಿವೃದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 10:41 ಮೇಲೆ ಮಿತ್ರಧಾರೆ ಇದೆ, ದ್ರವ್ಯ ಲಾಭಗಳಿದೆ, ಲಾಭ ಹೆಚ್ಚಾಗುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವು ಲಾಭವು 10:41ವರೆಗೆ ಚೆನ್ನಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 10:41 ಬೆಳಗ್ಗೆ AM ಮೇಲೆ ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಉಂಟು. ಹಾಗಾಗಿ ನಿಮ್ಮ ಕಾರ್ಯಗಳನ್ನು ಈ ಸಮಯದಲ್ಲಿ ಇಟ್ಕೊಳ್ಳಿ. 10:41 ಮೇಲೆ ರಾತ್ರಿವರೆಗೂ. ಮೂಲ ನಕ್ಷತ್ರ ಧನುಸು ರಾಶಿ, ಕ್ಷೇಮವೂ ಧನಹಾನಿಯೂ ಉಂಟು 10:41ವರೆಗೂ. 10:41 ಮೇಲೆ ಶುಭಕರವಾಗಿಲ್ಲ, ಎಚ್ಚರವಾಗಿ ಯಾವ ಕಾರ್ಯಗಳಾದರೂ ಮಾಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ 10:41 ಮೇಲೆ ಕ್ಷೇಮವು, ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಗಮನ ಕೊಡಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 10:41ವರೆಗೂ ಸಂಪತ್ತಿದೆ, ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಇವತ್ತು ದುಡ್ಡಿನ ವ್ಯವಹಾರ ಮಾಡೋ ಬದಲು ಭದ್ರವಾಗಿಟ್ಕೊಳ್ಳಿ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಶರೀರ ಸುಖವೆಲ್ಲ 10:41ವರೆಗಿದೆ. ಆನಂತರ ಅಷ್ಟೊಂದು ಹೇಳ್ಕೊಳ್ಳುವಷ್ಟು ಇಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಇವತ್ತು ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ತಲೆ ಸ್ನಾನ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ಆಮೇಲೆ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ 10:41ವರೆಗೂ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಪರಮಮಿತ್ರಧಾರೆಯಾಗಿ ಶುಭವಾಗಿದೆ 10:41ವರೆಗೂ. 10:41 ಮೇಲೆ 50% ಚೆನ್ನಾಗಿರುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ ಇವತ್ತು ದಿನಪೂರ್ತಿ ಚೆನ್ನಾಗಿರುತ್ತದೆ. 10:41 ಮೇಲೆ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಇದೆ, ವ್ಯಯವೂ ಇದೆ. ಇದೆಲ್ಲ ಮಧ್ಯಾಹ್ನದ ಮೇಲೆ ಚೆನ್ನಾಗಿರುತ್ತದೆ. 10:41 ಮೇಲೆ ಮೀಡಿಯಮ್ ಆಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 10:41 ಬೆಳಗ್ಗೆ AM ಮೇಲೆ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯೂ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ 10:41ವರೆಗೆ ಚೆನ್ನಾಗಿದೆ. ಇದು ನಿಮಗೆ ಆದರೆ ಜನರಲ್ ಆಗಿ ಟೈಮ್ ಸರಿಯಾಗಿಲ್ಲ, ಹಾಗಾಗಿ ಹೆಚ್ಚಿನ ದೊಡ್ಡ ಕಾರ್ಯಗಳನ್ನ ಮಾಡೋಕ್ಕೆ ಹೋಗಬೇಡಿ. ರೇವತಿ ನಕ್ಷತ್ರ ಮೀನರಾಶಿಯವರಿಗೆ 10:41 ಮೇಲೆ ಶುಭವಾಗಿದೆ, ನೋಡ್ಕೊಳ್ಳಿ. ಇಷ್ಟು ವಿಷಯಗಳು ಹೇಳಿದಿವೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.